ಎಲ್ಲ ನಿನ್ನಿಂದನೇ ಆಗಿತ್ತು. ಇವತ್ತು ನನ್ನ ಮಗಳಕ್ಕ ಇಂಥ ಪರಿಸ್ಥಿತಿ ಬಂದದಂದ್ರೆ ನೀನೇ ಕಾರಣ. ನೀನೇ ಕಾರಣ. ನೀನು ನಮ್ಮ ಅಕ್ಕನು ಇಬ್ರು ಸೇರಿ ನನ್ನ ಮಗಳ ತಲೆ ಮೇಲೆ ಚಪ್ಪಲಿ ಕಲ್ಲು ಹಾಕ್ಬಿಟ್ರಿ. ಲಪ್ಪ ಲಪ್ಪ ಆ ಕಿತ್ತೂರಿಗೂ ನನ್ನ ಕಕ್ಕಮ್ಮನ್ನಲ್ಲ ಅವನ್ಗ ಕಾತುಕೊರಲ್ಲಪ್ಪ, ಕಾತ್ಕೊರು. ನಾನು ಆಟೋ ಎಲ್ಲ ನೋಡಿಲ್ಲಪ್ಪ, ಅವ್ರಿಗೂ ಕಾಣ್ತಾ ಇಲ್ಲನಂತ. ಸಿಕ್ಕಲ್ಲ ಬಿಡಮ್ಮ, ಹುಡುಗನು ಸಿಕ್ಕಲ್ಲ ಬಿಡು. ಹೆಂಗ ಮನೆ ಸೇರ್ತಲ್ಲಮ್ಮ, ನಂಗೆ ಅಷ್ಟೇ ಸಂತೋಷ. ಅಲ್ಲ, ಎಲ್ಲಿಂದ ಎಲ್ಲಿಗೆ ಹೋದಮ್ಮ ನೀನು? ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ? ನಪ್ಪ ತೈಲಾಚು ಇಚ್ಚಿಳ್ಕೊಬತ್ತವನಲ್ಲ, ಅಲ್ಲಿ ಪಂಚಾನ್ನತಪ್ಪ ಅಂತ ಎಲೆ ನಗು ಕಕವನ್ನ ನನ್ನ. ಆಮೇಲೆ ಬತ್ತದೇನೋ ನೋಕ ಮಚ್ಚಿ ನಿನ್ನಿಲ್ಲ ತುತಂದಿರು ಅಂತ ಹೇಳಿನು. ನಾನು ಅಲ್ಲಿ ತುತಂದಿದ್ನೆ, ನೋರಿ 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 ನಗು ಬನ್ನೇ ಇಲ್ಲಪ್ಪ. ಆಮೇಲೆ ಯಾಡೋ ಕುಡುಗುತ್ತು ಬನ್ನು ಗಲಾಟೆ ಮಾತಾಡೋ, ಅದ್ಯಾಡೋ ತಾತನು ಬನ್ನಿ ಕಕವನು ನನ್ನ ಮನೆಕ. ಆಮೇಲೆ ಈ ಕಿತ್ತೂರಿಗೂ ಬನ್ನು ನಾನು ನಿಮ್ಮೂಡೆ ಬಾ ಕಕ ಹಚ್ಚಿನಿ ಅಂತ ಹೇಳಿನ. ಯಾಕ ಅವನ ಮಾತು ನಂಬೇಕು ಅಂತ ನಂಗೆ ಅನ್ಸಿತು, ಅದಕ್ಕೆ ಬಂದಿದ್ದೆ ನಾನು. ಬಸ್ ಚಾರ್ಜ್ಗೆಲ್ಲ ಕಾಸು ಮಾಡಿದ್ರೆ ಬಚ್ಚಾಗ ಬಂದಿಲ್ಲಪ್ಪ ನಾವು, ಅಲ್ಲಿ ಬಂದಿದ್ದಷ್ಟೇ. ಅಲ್ಲಿಂದ ಇಲ್ಲಿಗೆ ಬಂದಿತ್ತು, ಅದ್ಯಂಗ ಬಂದಿರೋ ಏನೋ ಗೊತ್ತಿಲ್ಲ ನಂಗೆ. ಯಾವ ಹುಡುಗನ? ಯಾವ ಹುಡುಗನು? ಯಾರು ಗೊತ್ತಿಲ್ಲಲ್ಲಮ್ಮ. ಎಷ್ಟಿದೆ ಅವನೇ? ಕಿತ್ತೂರಿಗೂ ಕೆಂಪು ಬತ್ತಿಲ್ಲ ಕಣವನೆ, ತಲೆ ಮೇಲೆ ಟೋಪಿ ಇಕ್ಕನವನೆ. ಕಿತ್ತೂರಿಗೂನಲ್ಲಮ್ಮ. ಯಾರವ್ರೆ ಈ ಊರಾಗಂತ ಚಿಕ್ಕ ಮಕ್ಕಳು? ಇವನೇ ಭಾನುನಾ? ಬಾಳು ಅಲ್ಲ. ಮತ್ತೆ ಇನ್ಯಾರವ್ರೆ? ಭಾನು, ಮುರಳಿ, ಜಯಮ್ಮನ ಮೊಮ್ಮಗನ ಮುರಳಿ, ಅಷ್ಟು ಬಿಟ್ರೆ ಇನ್ಯಾರವ್ರಪ್ಪ? ಇನ್ಯಾರಿಲ್ಲ. ಯಾರೋ ತಿತ್ತದಾಗ ಹೇಳ್ತೀನಿ ಬಿಡು ನಾನು. ನೋಡಂಬುಜಿ, ಅದಕ್ಕೆ ನೀವು ಆದಷ್ಟು ಅಲ್ಲಿ ಇಲ್ಲಿ ಎಡಗಡೆನೂ ಓಡಾಡ್ತಾ ಇರಬೇಕು, ಆಯಿತಾ? ಕಾರುಣ್ಯ ಕೈಲಾಶು ಬಂದರೆ ಅವರಿಲ್ಲೇ ಇರಲಿ. ಕಾರುಣ್ಯ ಅಲ್ಲೂ ಇರಲಿ ಇಲ್ಲೂ ಇರಲಿ. ಅವ್ನ ಕೈಲಾಶು ಇಲ್ಲಿಂದ ನಿನ್ನ ಮೇಲೆ ಕೆಲ್ಸಕ್ಕೆ ಹೋಗಲಿ. ಯಾವುದೇ ಕಾರಣಕ್ಕೂ ರಘು ಇನ್ನು ನಮ್ಮ ಕುಟುಂಬಕ್ಕೆ ಬರ್ಕೂಡ್ದು. ನನ್ನ ಮಗಳಿಗೆ ಗಂಡನ ಅವಶ್ಯಕತೆ ಇಲ್ಲ, ಬೇಡ. ನಾನು ಎಷ್ಟೋ ಆಸೆಯಿಂದ ಏನೇನೋ ಸೌಲಭ್ಯ ಮಾಡಿದೆ. ಇವನು ಹಿಂಗೆ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿತ್ತು? ಇನ್ನು ಮೇಲೆ ಅವನ ಸಂಬಂಧ ನಮಗೆ ಬೇಕಾಗಿಲ್ಲ. ಲಪ್ಪ ನನ್ನ ನಗು ಜೊತೆಗೆ ಇಡಲ್ಲ, ನಂಗೆ ಇಚ್ಛೆ ಇಲ್ಲ ಅವನ ಜೊತೆಗೆ ಇಡಕ್ಕ. ಬೇಡ, ಅವನ್ಕ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ಬೇಕಾಗಿಲ್ಲ. ಇವತ್ತೆಲ್ಲೋ ಕರ್ಕೊಂಡೋಗಿ ಬಿಟ್ಟು ನಾಳೆ ಎಲ್ಲೋ ಕರ್ಕೊಂಡೋಗಿ ಕತ್ತಿಸ್ಕಿ ಸಾಯಿಸಾಕ್ತಾನೆ. ಅವಾಗ ಏನು ಮಾಡೋಂಗೈತೆ? ದುಷ್ಟುಂಕಂಡ ದೂರ ಇರಬೇಕಂತೆ. ಬೇಕಾಗಿಲ್ಲ ಅವನ ಸಂಬಂಧ ನಮ್ಗೆ. ಅವ್ನು ಬರ್ಕೂಡ್ದು, ನಮ್ಮ ಮನೆಗಳ ಕಡೆನೇ ಬರ್ಕೊಡ್ತು ಅವನು. ನಿನ್ನ ಪಾರ್ಕ್ ಅವ್ನು ಸತ್ತೋಗ್ಬಿಟ್ನು. ದೂರಾಂಕಾರದ ನನ್ನ ಮಗನು ಹಾಲು ಹಾಕಿದ್ರೆ ವಿಷಯನೇ ಕುಕ್ಬಿಟ್ನಲ್ಲ ಇವನು, ಪಾಪಿ ನನ್ನ ಮಗನು. ಯಾವ್ಯಾವುದೋ ಕತೆಗೆ ಹೇಳ್ತಾನಪ್ಪ, ಹಿಂದಿನ ಕತೆಗೆಲ್ಲ ಹೇಳ್ತಾನೆ. ಆವತ್ತಿನಿಂದ ನೀವು ನಮ್ಮನ್ನ ಬೀಳಾಗಿ ನೋಡಿದ್ರಿ, ಹಂಗೆ ಅಂತ ಹಿಂದಿನ ಕತೆಗೆಲ್ಲ ಹೇಳ್ತಾನೆ ಸಮಯ. ಅವನು ಹಿಂದಿನ ಕತೆಗಳು ಮುಂದಿನ ಕತೆಗಳು ನಮ್ಗಿನ್ನು ಬೇಕಾಗಿಲ್ಲ ಅಂಬುಜೆ. ಅವ್ನು ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಸರಸ್ವತಿ ಅಲ್ಲ, ಎಂತ ಕೆಲಸ ಮಾಡೋನೆ ರಘು? ನೋಡು ಗೌರಿ, ನೀನೇ ನೋಡು ಎಂಥ ಕೆಲಸ ಮಾಡೋನಂತ ನೋಡು. ಆಗಿನ ಕಾಲದಾಗ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಏನೂ ತಿಳಿಯಲ್ಲ. ಇನ್ಮೇಲೆ ಇಲ್ಲಿ ಅಡುಗೆ ಮಾಡಬೇಡಮ್ಮ ನೀನು, ಅಲ್ಲೇ ಎತ್ಕೊಂಬಂದು ತಿನ್ನು, ಇಲ್ಲ ಅಲ್ಲಿಗೆ ಬಂದು ತಿನ್ನು. ಕಾರುಣ್ಯ ಬರೋರ್ಗು, ಕಾರುಣ್ಯ ಕೈಲಾಶು ಬರೋರ್ಗು ಅವನಿಲ್ಲ ಅಂತ ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಇಲ್ಲಪ್ಪ, ನಾನು ದೌಡ ಮಾಡಿಬಿಟ್ಟಿದ್ದೀನಿ. ಅವನು ಬೇಕಾಯೇ ಇಲ್ಲಲ್ಲಪ್ಪ, ಬರೋಣಂತ ನಾನು ನೆಮ್ಮದಿಯಾಗಿ ಇರ್ಬಿಡ್ತೀನಿ. ಒಳ್ಳೆ ಹೋಗ್ಕೊಂಡು ಬಿರಲ್ಲಪ್ಪ. ಏನೋ ಅದೇನೋ ಹೇಳ್ತಾರಲ್ಲ, ಎಮ್ಮಿಗೆ ಜನ ಬಂದ್ರೆ ಎತ್ತಕ್ಕೆ ಬೇರೆ ಹಾಕಿದ್ರು ಅಂತ. ಅವನು ಮದುವೆ ಆದ್ರೆ ಇವಳು ಏನು ಮಾಡಿದ್ಲು? ಇವಳನ್ನ ಯಾಕೆ ಇವನು ಹಿಂಗೆ ಮಾಡಿದ್ವಾ? ಏನೋ ಆ ಅಪ್ಪನ ಮಗಳನ್ನ ನಾವು ದೂರ ಮಾಡಿದ್ರಂತೆ, ಅದಕ್ಕೆ ನಮ್ಮ ಮಗಳನ್ನ ನಮ್ಮಿಂದ ದೂರ ಮಾಡಿದಂತೆ. ಸರೋಯ್ತು, ಕೆಲ್ಸಕ್ಕೆ ಬರ್ತ ಕೆಲಸ. ಫಸ್ಟು ಕೆಲಸದಿಂದ ಕಿತ್ತಾಕ್ಸು ಕೆಲಸದಿಂದ. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಇನ್ನು ಮೇಲೆ ಬುದ್ಧಿ ಕಲಿಸ್ತಿದ್ರೆ ಆಗಲ್ಲ. ತೆಗ್ಸಾಕ್ಸ್ತೀನಿ. ಮೊನ್ನೆ ಹೋಗಿ ಕೇಳ್ಕೊಂಡೆ ಕೊಡಪ್ಪ ಅಂತ, ಇವತ್ತು ನಾನೇ ಹೋಗಿ ತೆಗ್ಸಾಕ್ಸ್ತೀನಿ. ಪರ್ಮನೆಂಟಾಗೆ ತೆಗ್ಸಾಕ್ಸ್ತೀನಿ, ಬೇಕಾಗಿಲ್ಲ. ಹಾಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆ ಕಂಪ್ಲೇಂಟ್ ಆದರೆ ಅದ್ರಿಗೆ ತೊಂದರೆ ಆಗ್ತದೆ. ಇವಾಗ ಬೆಳಗ್ಗೆ ಹೋಗಿ ತೆಗ್ಸಾಕ್ಸ್ತೀನಿ ಅವನಂತೂ ಸುಮ್ಮನೆ ಬಿಡಲ್ಲ ನಾನು, ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅವನ್ನ. ಇನ್ನು ಮುಂದೆ ಇರೋದು ಅವನಿಗೆ ಹಬ್ಬ, ಮಾರಿ ಹಬ್ಬ. ಹಲೋ, ಯಾಕಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಚಾರ್ಜಿಂಗ್ ಹಾಕ್ಬೇಕಾಗಿತ್ತು ತಾನೆ? ಪಪ್ಪ ಇಲ್ಲಿ ಏನಪ್ಪ ಫೋನ್ ಮಾಡಿರೋದು? ಆರಾಮಾಗ ಇದೆಯಾ ತಾನೆ? ಆರಾಮಾಗಿದ್ದೀನಮ್ಮ. ಇದು ಪಪ್ಪ ಇವತ್ತು ನೀನು ಪಪ್ಪ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ವಾ? ಇಲ್ಲ ಬರಲೇ ಇಲ್ಲ ಇನ್ನು. ಏನೋ ಅವನ್ನೇ ಫೋನ್ ಮಾಡಿತ್ತೇಲಪ್ಪ, ನಂತೇನು ತಿಳಿದ? ಏನಕ್ಕ ಬೆಂಗಳೂರಿಗೆ ಬರೋದ? ಅದೇ ಅಮ್ಮ, ಅಖಿಲಮ್ಮ ಅವರು ಮಗಳನ್ನ
ಅದೇ ಇಷ್ಟಪಟ್ಟಿದ್ದೆ ಮದುವೆ ಆಗೋಣ ಅಂತ ಅಮ್ಮ. ಅದಕ್ಕೆ ಪಪ್ಪ ನಿಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ಮನೆ ನೋಡೋಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಫೋನ್ ಮಾಡಿದೆ. ಯಾರು? ಅದೇ ಅಖಿಲಮ್ಮ ಆಂಟಿ. ಬೇರೆ 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 ಅವಳ್ಗ ನಮ್ಗ ಆಗೋದೇ ಇಲ್ಲ, ಅವಳು ತಡೆ ಇಲ್ಲ. ಅವಳು ನಮ್ಮ ಆದಿ ತಿಂತನ್ನೇ ಬೇರೆ ಹಂಗೆ ಹಿಂಗೆ ಅಂತ ಮಾತಾಡ್ದವ್ರು. ಅವಳು ತುದ್ದಿ ನಮ್ಗೇನಕ್ಕ ಬೇರೆ. ನೀನು ಅವಳಿನ ಮದುವೆ ಆಬರ ತಾತನು ಎಲ್ಲ ಬೇರೆ ಕರೆ ನೋಡಿ ಒಳ್ಳೆ ಹುಡುಗಿನ ಮದುವೆ ಮಾತಾನೆ. ಬೇರೆ 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 ಅಖಿಲಮ್ಮನ ಮಗಳು ಅವಳ ಹತ್ರ ತಡ ಅನ್ಯಲ್ಲ. ಹ್ಞೂ ಚರಣ್ಯನೇ. ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಮದುವೆ ಹಾಕುದಂದ್ರೆ ಹಾಕುದು ಅಷ್ಟೇ. ಯಾಕಮ್ಮ ಹಂಗೆ ಹೇಳ್ತಾ ಇದ್ಯಾ? ಆದಿತ್ಯಂತನೇ ಬೇರೆ ಅಂತ ಹೇಳಿದವಳು ಅವಳು. ಬೇರಪ್ಪ, ಅವಳ್ಕ ಬಾಯಿ ಜಾಸ್ತಿ. ನಮ್ಕ ಅವಳ್ಕ ಆಗಬಿಡಲ್ಲ. ನೀನು ದೆಳೆ ಬಿಟ್ಟು ಅವಳನ್ನ ಮದುವೆ ಆಗದ ಬೇಟ ಇಲ್ಲ. ನಾವೇ ಎಲ್ಲ ಬೇರೆ ತರ ನೋಡಿ ಮದುವೆ ಮಾಡ್ತೀರಿ. ಬೇಟ ಇಲ್ಲ ಅಮ್ಮ. ಒಳ್ಳೆ ಹುಡುಗಿನಮ್ಮ, ಅವಳು ಕೆಲ್ಸಕ್ಕೆ ಹೋಗ್ತಾಳಮ್ಮ. ಅವಳಿಗೂ 60,000 ಸಂಬಳ. ಒಳ್ಳೆ ಹುಡುಗಿನಮ್ಮ. ಏನೋ ಕೆಟ್ಟಗಳಿಗೆ ಏನೋ ಮಾತಾಡ್ಬಿಟ್ಟವಳೆ. ಏನೋ ಒಂದು ಸಹಿಸ್ಕೊಂಡು ನೋಡಮ್ಮ. ಒಳ್ಳೆ ಹುಡುಗಿ ಅವಳು. ಬೇಡ ಅಂತ ಹೇಳಿದಿನಲ್ಲ ತಾತನು ಎಲ್ಲ ಒಳ್ಳೆ ತರ ನೋಡಿ ಮದುವೆ ಮಾತಾಡ. ಬಾಯಿ ಮುಚ್ಚಂದಿರೋದು ನೀನು. ಏನು ಮಾತು ಕೇಳಕ? ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾ ಮಾತಾಡೋದಿಂದೆ ಅವಳ ಸವಾಸ ನಮ್ಕ ಬೇಟ ಇಲ್ಲ. ಪಪ್ಪ ನೋಡಿದ್ರೆ ಸರಿ ಅಂತ ಹೇಳಿದ್ರು. ಲೇ ನೀನೀಗ ನಿಮ್ಮ ಅಪ್ಪನ್ ಬೇಕಾ ನಿಮ್ಮ ಅಮ್ಮನ್ ಬೇಕಾ? ಇಬ್ಬರಾಗ ಒಬ್ಬನ್ನ ಕೇಳು. ಯಾರು ಮಾತನ ಒಬ್ಬಡ ಮಾತು ಕೇಳು. ನಾನು ಚರಣ್ಯನ ಇಷ್ಟಪಟ್ಬಿಟ್ಟಿದ್ದೀನಮ್ಮ. ಇಷ್ಟಪಡಬೇಡ ಇನ್ನು ಮೇಲೆ. ಅವಳು ನಮ್ಮನೆಕ ಬೇರೆ ಅಷ್ಟೇ. ಸರಿ ಆಯ್ತಮ್ಮ. ಏನಂತೆ ಸರಸ್ವತಿ? ಎಲ್ಲಮ್ಮ ಅದೇ ಅಖಿಲಮ್ಮ ನೀರಿಲ್ಲ, ಅಖಿಲಮ್ಮನ ಮಗಳು ತಡನ್ಯ. ಅವಳನ್ನ ಮದುವೆ ಆತಾನಂತ ಇವನು. ಬೇಡಮ್ಮ ಸರಸ್ವತಿ, ಬೇಡ. ಯಾಕೋ ನಂಗೆ ಇಷ್ಟ ಇಲ್ಲಮ್ಮ. ಅವನ ಕೈ ಹೇಳ್ಬಿಡಮ್ಮ ಬೇಡ ಅಂತ. ಅಯ್ಯೋ ಬೇಡ ಬಿಡು. ಆದಿಶಂಕರ್ನೇ ಬೇಡ ಅಂತ ಹೇಳ್ಬಿಟ್ಟು ಹೋದಳು. ಅವಳ ದುರಂಕಾರಿ. ಅವಳೇನಿಕ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋದು, ಉದ್ಧಾರ ಮಾಡ್ಬಿಡ್ತಾಳೆ ಅಷ್ಟೇ. ಬಲೆ ಬಾಯಿ ಅಂತ ಅವಳಿಗ. ಬೇಡ 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 ಬೇಡಲೇ ಅವಳು. ಬೇಡ ಹೇಳಿದ್ದೀನಿಲ್ಲಮ್ಮ, ಹೇಳಿದ್ದೀನಿ. ಏನು ಮಾತಾಡ ನೋಡೋಣ. ಅವ್ರ ಅಪ್ಪನು ಹೇಳೇನಂತೆ ಬರ್ತೀನಿ ಮನೆ ನೋಡಕ್ಕ ಅಂತ. ಅದೇನು ಮಾತಾಡ ನೋಡೋಣ ಇರುವ. ಏನನ ಮಾಡ್ಕೊಳ್ಳಿ. ಅವಳು ನಿಮ್ಮ ಮನೆ ಸೊಸೆ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಹೇಳಮ್ಮ ಕೈಲಾಶಂಕ ಹುಡುಗಿ ಬೇಡ ಅಂತ. ಅವ್ರ ಗಂಡ ಅಂತ ಇಬ್ಬರು ಒಳ್ಳೆಯವರು. ಈ ಹುಡುಗರು ಯಾಕೋ ಸರಿ ಇಲ್ಲಮ್ಮ, ಸರಿ ಇಲ್ಲ. ಮನೆ ಹೋಗಿದ್ದಲ್ಲ ವಾತಾವರಣ ನೋಡಿದ್ರೆ ಯಾಕೋ ನಂಗೆ ಇಷ್ಟ ಆಗಿಲ್ಲ. ಆ ಹುಡುಗಿ ಬೇಡಮ್ಮ. ಅದೇಳಪ್ಪ ಹೇಳಕ್ಕೋ. ನಗು ಹೇಳೇನಂತೆ ಬರ್ತೀನಿ ಅಂತ. ದೊಡ್ಡನೆ ಏನಪ್ಪ? ಬೆಳಗ್ಗೆ ಹೋಗಿ ಆ ಕಾರ್ಡುಗಳೆಲ್ಲನೂ ಯಾರ್ಯಾರು ಕೊಡಬೇಕೋ ಕೊಟ್ಬಿಟ್ಟು ಬಂದ್ಬಿಟ್ರಪ್ಪ. ಗೌರಿಯ ನಾಳೆ ನಾನು ಸಿಂಪಲಾಗಿ ಹಂಗೆ ನಾಮಕರಣ ಮುಗಿಸ್ಬಿಡೋಣ. ಯಾಕೋ ಮಾಡೋಕ್ಕೆ ಮುನ್ಸಿಲ್ಲ, ಆದ್ರೂ ಮಾಡಲೇಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಹೆಸ್ರಿಗೆ ಇಕ್ಕೇಬೇಕಲ್ಲ. ಸಿಂಪಲಾಗಿ ಹಂಗೆ ಮುಗಿಸ್ಬಿಡೋಣ. ಆ ಬಂಗಾರಮ್ಮಂಕ ನಿಮ್ಮ ಅತ್ತೆಯವ್ರಕ ಎಲ್ಲ ಹಂಗೆ ಹೋಗಿ ಕಾರ್ಡಿಗೆ ಕೊಟ್ಬಿಟ್ಟು ಬಂದ್ಬಿಡ ಬೆಳಗ್ಗೆಕ. ಸರಿಯಪ್ಪ ಆಯಿತು, ಕೊಟ್ಬಿಟ್ಟು ಬರ್ತೀನಿ. ಸರಸ್ವತಮ್ಮ ಹುಷಾರಮ್ಮ. ಕೈಲಾಶನ ಇಲ್ಲಿಗೆ ಮನೆಗೆ ಕರ್ಸ್ಬಿಡ್ಬೇಕು. ಅವ್ನು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ಲಿ. ಎಲ್ಲರಿಗೂ ಹೆಣ್ಣುಗಳು ಸೆಟ್ ಆಗ್ತವೆ. ನಮ್ಮ ಆದಿಶಂಕರನ್ ಕೇಳ್ತ ಎಲ್ಲೂ ಎಣ್ಣೆ ಸೆಟ್ ಆಗ್ತಾ ಇಲ್ಲ. ಅವ್ನಿಗೊಂದು ಮದುವೆ ಮಾಡಿಬಿಟ್ಟಿದ್ರೆ ಅದೊಂದು ಜವಾಬ್ದಾರಿ ಮುಗ್ದಿರೋದು ನನಗೆ. ಏನು ಮಾಡೋದ ಏನೋ. ಪಟೇಲಪ್ಪನ ಒಂದು 2-3 ತಾವಿ ಹೇಳವನೇ. ನಾಮಕರಣ ಮುಗಿದ್ಮೇಲೆ ಹಂಗೆ ಓದಿ ಬರ್ಬೇಕು. ಮಗು ಪಾಪ ಟೈಮ್ ಸರಿಯಾಗಿ ಊಟ ಇಲ್ಲ, ಏನೂ ಇಲ್ಲ. ಎಲ್ಲೋ ದೂರ ಹಾಕ್ಬಿಟ್ರು. ಸರಸ್ವತಮ್ಮ, ಯಾವುದೇ ಕಾರಣಕ್ಕೂ ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಬಾರ್ದು. ಹಂಗೆ ಇರಬೇಕು. ಸಿಂಪಲ್ಲಾಗಿ ಹಂಗೆ ನಾಮಕರಣ ಮುಗಿಸ್ಬಿಡೋಣ. ಏನು ಮಾಡ್ತೀಯ? ನನಗಂತೂ ನಾಮಕರಣದ ಕಡೆ ಗಮನನೇ ಇಲ್ಲ. ಬೇಜಾರಾಗ್ಬಿಟ್ಟೈತೆ ಮನ್ಸಿಗೆ. ಎಂಥ ನಂಬಿಕೆ ದ್ರೋಹಿ, ಎಂಥ ನಂಬಿಕೆ ದ್ರೋಹದ ಕೆಲಸ ಮಾಡಿಬಿಟ್ನೋ ರಘು. ಎಷ್ಟೋ ಆಸೆ ಇಟ್ಕೊಂಡಿದ್ನಿ ಅವನ ಮೇಲೆ. ದುಡ್ಡು 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 ಅಂತಾನೆ ಎಷ್ಟಂತ ದುಡ್ಡು ಕೊಡೋಕ್ಕಾಗ್ತದೆ? ಮನುಷ್ಯನ ದುಡ್ಡು ಕೊಟ್ಟು ಕೊಟ್ಟು ಒಳ್ಳೆಯವನು ಮಾಡ್ಕೊಬೇಕಂದ್ರೆ ಎಲ್ಲಿಗೆ ಸಾಧ್ಯ? ಎಲ್ಲಿಗೆ ಸಾಧ್ಯ ಹೇಳು? ದುಡ್ಡು ಕೊಟ್ಟರೆ ಒಳ್ಳೆಯವರು, ಇಲ್ಲ ಅಂದರೆ ಕೆಟ್ಟವರು. ದುಡ್ಡು ಕೊಟ್ಟು ಕೊಟ್ಟು ಒಳ್ಳೆಯವರು ಮಾಡ್ಕೊಳಕ್ಕೆ ಎಲ್ಲಿಗೆ ಸಾಧ್ಯ? ನಡಿಯ ಮನೆ ಹತ್ರಕ್ಕ. ಅಂಬುಜಿಯ ಅದಕ್ಕೆ ನೀವೆಲ್ಲ ಇಲ್ಲೇ ಇರ್ರಿ ಆಯಿತಾ? ಮನೆ ಹತ್ರಕ್ಕೆ ಕೊಟ್ಟು ಬರ್ತೀನಿ ಇವತ್ತು. ಇಲ್ಲೇ ಮಲ್ಕೊಳ್ಳೋಣ. ಸರಿ ಸ್ವಾಮಿ ಆಯಿತು. ನೀನು ನಡೆ ಮನೆ ಹತ್ರಕ್ಕೆ ದೊಡ್ಡನೆ. ಓದ್ತೀನಪ್ಪ. ಚಿಕ್ಕವನು ಇಲ್ಲೇ ಇರಲಿ. ಇವ್ರು 4 ಜನ ಇಲ್ಲೇ ಮಲ್ಕೊಂತ ನಡಿ. ನಾನು ಆಮೇಲೆ ಬರ್ತೀನಿ. ಕಮ್ಮು, ಇವ್ರನ್ನ ಯಾಕೆ ಮನೆಗೆ ಕರ್ಕೊಂಬಂದಿದ್ದು? ಯಾಕೆ ಕರ್ಕೊಂಬಂದಿದ್ದು? ಊರಾಗಿನ ಜನ ಎಲ್ಲ ಥೂ 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 ಅಂತ ಹೋಗಿದ್ದವ್ರು. ಥೂ ಥಿ ಅಂತ. ಅವ್ರ ವಂಶನೇ ಸರಿ ಇಲ್ಲ, ಇನ್ನು ಅವನೆಲ್ಲಿ ಸರೋತಾನೆ ಅಂತ. ಯಾಕೆ ಸಾಯೋ ಟೈಮ್ನಾಗ ನೆಮ್ಮದಿ ಇಲ್ದಂಗೆ ಮಾಡ್ತೀಯ ನನಗೆ?
ಯಾಕೆ ಈ ಬೋಳಿ ನನ್ನ ಮಗನ ನನ್ನ ಮನೆಗೆ ಕರ್ಕೊಂಬಂದಿದ್ದು? ಅಪ್ಪ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅವನೇನೋ ಪಾಪಕ್ಕ ಹಂಗೆ ಮಾಡ್ಬಿಟ್ಟವನೆ. ಇವಾಗ ನಾವು ಅವನ್ನ ವಿರೋಧ ಮಾಡಿದ್ರೆ ಅವ್ನಿಗೆ ಎಲ್ಲಿ ಕೂತಾನೆ ಹೇಳು? ಬೆಳಗ್ಗೆನೇ ಹೋಗಿ ಶಾನ್ ಬಗ್ರ ಹತ್ರ ಮಾತಾಡಿ ನಿನ್ನ ಮೇಲೆ ಎಲ್ಲ ಜವಾಬ್ದಾರಿ ನಾನೇ ತಗೊಂತೀನಿ, ಆಗೋಯ್ತು ಅಂತ ಹೋಗಿ ಹೇಳು. ನಾನು ಶಾನ್ ಬೊಗ್ರ ಹತ್ರ ಹೋಗಿ ಈ ನನ್ನ ಮಗನ್ನ ಅಲ್ಲಿ ಬಿಟ್ಬಿಟ್ಟು ಬರಬೇಕು ಮಾತಾಡಿ? ನಾನು ಹೋಗಲ್ಲ. ಎಲ್ಲನ ಆಳು ಬಿದ್ದು ಹೋಗ್ಕಂಡ್ಲಿ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಒಟ್ಟಿಗೆ ಏನೋ ತಿಂತೀಯಾ? ಏನು ತಿಂತೀಯ ಒಟ್ಟಿಗೆ? ಎಲ್ಲಿ ಹುಚ್ಚ ನನ್ನ ಮಗನೇ? ಯಾಕೋ ಹಂಗೆ ಮಾಡಿದೆ? ಆ ಹುಡುಗಿನ ಯಾಕೋ ಕರ್ಕೊಂಡೋಗಿ ಕಾಣ್ ದೂರಾಗಿ ಬಿಟ್ಬಿಟ್ಟು ಬಂದೆ? ಹಾಂ, ಏನೋ ಕೋಪಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ನಪ್ಪ. ಲೇ, ಕೋಪಕ್ಕೆ ಮುಖ ಕೊಯ್ಕೊಂಡ್ರೆ ಬರ್ತದೇನ ಅದು? ಅದೇ ಕೆಲಸನ ನೀನು ಮಾಡಿರೋದು. ಇವಾಗ ಮುಗೀತು ನಿನ್ನ ಜೀವನ ಅಷ್ಟೇ. ಇದೆಲ್ಲ ಶಾನ್ ಬೊಗ್ರವರೆಗೂ ಹೋಗಿ ಶಾನ್ ಬೊಗ್ರು ಬಂದು ನಿಂಗೆ ಹೊಡೆದವ್ರೆ ಅಂದರೆ ಇದು ಮುಗೀತು. ಅವ್ರ ನೆರಳು ಕೂಡ ನಿನ್ನ ಮೇಲೆ ಬೀಳಕ್ಕೆ ಬಿಡಲ್ಲ. ಅಷ್ಟೇ ನಿನ್ನ ಜೀವನ. ಆಗೋಯ್ತು, ನೀನು ಹೋಗಿ ಶಾನ್ ಬಗ್ರ ಹತ್ರ ಮಾತಾಡಪ್ಪ. ತೆಗೆದು ಕಪಾಲಕ್ಕೆ ಕೊಟ್ಟಿದ್ದೀನಿ ಅಂದರೆ ಕಾಮು ಹೆಂಗಿರ್ಬೇಕು? ತಲೆ ಸುತ್ತಿ ಬಿದ್ದೋಗ್ಬಿಡ್ಬೇಕು. ಮಕ್ಕದ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳ ನಾನು? ಹಾಂ, ಏನು ಮಾತಾಡ್ತಾ ಇದೆಯಾ? ಇದಕ್ಕೆ ನನಗೆ ಸಂಬಂಧ ಇಲ್ಲ. ನಮ್ಮ ಹೊಟ್ಟೆ ಹುಟ್ಟಿರೋ ತಪ್ಪಿಗೆ ಏನೋ ಒಂದೊಂದು ತೂಟ ಹಾಕು. ಅವ್ರ ಕೆಲಸನೂ ಉಳಿಸಲ್ಲ. ಇನ್ನು ಇವನು ಇಂಥ ಕೆಲಸ ಮಾಡೋವನೆ ಅಂತಂದರೆ ಅವ್ರ ಕೆಲಸನೂ ಉಳಿಸಲ್ಲ. ನೋಡ್ತಾ ಇರು ಇವನಿಗೆ ಎಂಥ ಗತಿ ಬರ್ತದೆ ಅಂತ. ತಂದೆ ಆಗಿ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳುವ? ಹಾಂ, ಮಗನಿಗೆ ನೀನು ಸಪೋರ್ಟ್ ಮಾಡ್ತೀರಿ, ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಊರೆಲ್ಲರೂ ಬಂದು ಸಪೋರ್ಟ್ ಮಾಡ್ತಾರಾ? ಊರೆಲ್ಲರೂ ಯಾಕೆ ಸಪೋರ್ಟ್ ಮಾಡ್ತಾರೆ? ಚೀತು ಅಂತ ಉಗಿತಾವ್ರೆ ಮಕ್ಕಕ್ಕ. ಏನು ತಿಳಿದಿದ್ದ ಅಮಾಯಕ ಹುಡುಗಿನ ಕರ್ಕೊಂಡೋಗಿ ಇವನು ಎಲ್ಲೋ ಬಿಟ್ಬಿಟ್ಟು ಬಂದವನಲ್ಲ ಎಂಥ ಮನುಷ್ಯನಿರ್ಬೇಕು ಅಂತ. ಹಲೋ ಪಾಪ, ನಾನು ಪಾಪ. ಹೇಳು ಪಾಪ. ಅಮ್ಮನ ಕರ್ಕೊಂಡು ಇವಾಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇನ್ನೂ ಬಂದಿಲ್ಲ? ಬೆಳಗ್ಗೆ ಅಖಿಲಮ್ಮ ಆಂಟಿ ಮನೆಗೆ ಹೋಗ್ಬೇಕಲ್ಲ. ಇವಾಗ ಬರೋಕ್ಕಾಗಲ್ಲ, ಬೆಳಗ್ಗೆನೇ ಬರ್ತೀನಿ ನಾನು. ಅವ್ರ ಮನೆಗೆ ಹೋಗಿ ಮಾತಾಡೋಣ. ಅಮ್ಮನ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಪಾಪ. ಅವಳ ಕತೆ ನಮಗೆ ಬೇಕಾಗಿಲ್ಲ. ನೀನು ಅವಳಿಗಿನ ಇಷ್ಟಪಟ್ಟಿದ್ಯಾ ತಾನೇ? ಹೌದು ಪಾಪ. ಅವಳಿಗಿನೇ ಮದುವೆ ಮಾಡ್ಕೊ. ನಾನು ಬೆಳಗ್ಗೆನೇ ಬರ್ತೀನಿ, ಇವಾಗ ಬರೋಕ್ಕಾಗಲ್ಲ. ಅಮ್ಮನಿಗೆ ಇಷ್ಟ ಇಲ್ಲ ಅಲ್ಲ ಪಾಪ? ಏಯ್, ನಿಮ್ಮ ಅಮ್ಮನ ಕತೆ ಬೇಕಾ, ನನ್ನ ಕತೆ ಬೇಕಾ, ಇಲ್ಲ ನಿನ್ನ ಜೀವನಕ್ಕೆ ಕತೆ ಬೇಕಾ? ನೀವು ಬದುಕೋದು ನೋಡ್ಕೊಳ್ರು. ಒಬ್ರು ಕತೆ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಏನಾಗ್ಬೇಕು ಹೇಳು? ಅವಳಿಗಿನೂ ಕೆಲ್ಸಕ್ಕೆ ಹೋಗ್ತಾಳೆ, ನೀನು ಕೆಲ್ಸಕ್ಕೆ ಹೋಗ್ತೀಯಾ? ಆರಾಮಾಗಿ ಜೀವನ ಮಾಡ್ರೋ. ಒಬ್ರು ಕತೆ ಕಟ್ಕೊಂಡು ಏನು ನಿಮ್ಗೋಸ್ಕರ ನೀವು ಬದುಕ್ರೋ, ಬೇರೆಯವ್ರಿಗೋಸ್ಕರ ಬದುಕಬೇಡ್ರಿ. ನೋಡ್ರ, ಅವಳು ನಂಬಿಕೆ ದ್ರೋಹಿ ಕಾರುಣ್ಯ ಮದುವೆ ಮಾಡ್ಕೊಂಡು ಅಮೇರಿಕಕ್ಕೆ ಹೋದ್ಲು. ಒಂದು ಮಾತು ಕೇಳಿಲ್ಲ. ಪಾಪ ನಾ ಈಗ ಮಾಡ್ತಾಯಿದ್ದೀನಿ, ನೀನು ಕತ್ಕೊಯ್ಯೋ ಕೆಲಸ ಮಾಡ್ತಾಯಿದ್ದೀನಿ ಅಂತ ಒಂದು ಮಾತು ಹೇಳಿಲ್ಲ. ಮದುವೆ ಮಾಡ್ಕೊಂಡು ಜುಮ್ ಅಂತ ಫ್ಲೈಟ್ ಹತ್ತಿ ಹೋದ್ಲು. ಹಂಗೆ ನಿನ್ನ ಜೀವನ ನೀನು ನೋಡ್ಕೊಳ್ಳೋ. ಒಬ್ರ ಕತೆ ನಿನಗೆ ಬೇಕಾಗಿಲ್ಲ. ನಿಮ್ಮ ಅಮ್ಮನ ಕೇಳಿದ್ಲ, ನನ್ನನ್ನು ಕೇಳಿದ್ಲ? ಯಾರನ್ನೂ ಕೇಳಿಲ್ಲ. ಅವಳ ಜೀವನ ಅವಳು ಆರಾಮಾಗಿ ಮಾಡ್ತಾವಳೆ. ನೀನು ಅಷ್ಟೇ. ನೀನು ಇಷ್ಟಪಟ್ಟು ಹುಡುಗಿನ ಮದುವೆ ಆಗು. ನಿನ್ಗೇನು ಬೇಕೋ ಕೇಳಿ ಅವ್ರ ಹತ್ರ ಇಸ್ಕೋ. ಬೆಳಗ್ಗೆನೇ ನಾನು ಬರ್ತೀನಿ. ಸರಿ ಪಾಪ, ಆಯಿತು. ಅವ್ರು ಒಪ್ಪಿಲ್ಲ ಇವ್ರು ಒಪ್ಪಿಲ್ಲ ಅಂತ ನೀನು ಯೋಚನೆ ಮಾಡಬೇಡ. ನಿನ್ನ ಪಾಡಕ್ಕೆ ನೀನು ಮದುವೆ ಆಗು. ಬೆಂಗಳೂರಾಗ ಹೆಂಗು ಮನೆ ಮಾಡ್ಕೊಂಡಿದ್ದೀಯಲ್ಲ, ನಿಮ್ಮ ಪಾಡಕ್ಕೆ ನೀವು ಗಂಡ ಹೆಂಡ್ತೀರು. ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ. ಸರಿ ಪಾಪ, ಆಯಿತು. ಬೆಳಗ್ಗೆನೇ ಬೇಗ ಬನ್ನಿರಿ, ಹೋಗೋಣ ಅವ್ರ ಮನೆ ಹತ್ರ. ಸರಿ. ಏನೋ ಮದುವೆ ಅಂತ ಇದೆಯಾ? ಇವನು ಒಬ್ಬ ಶ್ರೀಮಂತರ ಮನೆ ಹುಡುಗಿನ ಇಷ್ಟಪಟ್ಟವನೇಳ. ಅವಳಿಗೆ ಇವ್ನ ಇಷ್ಟಪಟ್ಟವಳೆ, ಇವನು ಅವಳನ್ನ ಇಷ್ಟಪಟ್ಟವನೆ. ಅದಕ್ಕೆ ನಾಳೆ ಮನೆ ನೋಡಕ್ಕೆ ಬರ್ತೀರಿ ನಾನು ಸರಸ್ವತಿ ಅಂತ ಹೇಳಿದ್ದೆ. ಅದಕ್ಕೆ ಫೋನ್ ಮಾಡವನೆ ಬರಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ. ಲೇ, ಹುಡುಗಿ ಹೆಂಗೋ ಏನೋ ವಿಚಾರಿಸ್ರೋ. ಏನಕ್ಕೋ ಬೇಕೋ ನಿಮ್ಗೆ ಇದೆಲ್ಲನೂ? ಹುಡುಗಿ ಹೆಂಗೋ ಏನೋ ಅದ್ರ ಕತೆ ನನಗೆ ಗೊತ್ತಿಲ್ಲ. ಅವನು ಇಷ್ಟಪಟ್ಟವನೇ, ಅವ್ನು ಮದುವೆ ಮಾಡ್ಕೊತಾನೆ. ಯಾರ ಅಪ್ಪನೇನು ಬೇಕಾಗಿಲ್ಲ. ಸರಸ್ವತಿ ಇಷ್ಟಪಟ್ಟಿಲ್ಲ ಅಂದ್ರೆ ಅದು ಹೆಂಗ ಮದುವೆ ಮಾಡ್ತೀಯ ನೀನು? ಅವ್ರ ನೆಮ್ಮದಿ ಹಾಳು ಮಾಡೋದೇ ನನ್ನ ಜೀವನ ಇನ್ನು ಮುಂದೆ. ಈ ಊರಿಗೆ ಎಲೆಕ್ಷನ್ ತರಲಿಲ್ಲಲ್ಲ, ನಾನು ತಗೊಂಬತ್ತೀನಿ ಎಲೆಕ್ಷನ್ನು. ನಾನು ತಗೊಂಬತ್ತೀನಿ. ಇನ್ನು ಮೇಲೆ ಇರೋದು ಶಾನ್ ಬೊಗ್ರಿಗೆ ಕಾಟ. ಇನ್ನು ಶುರು ಕಾಟ. ಪ್ರತಿಯೊಂದು ಹೆಜ್ಜೆಗೂ ಏನು ಮಾಡ್ತೀನಿ ನೋಡ್ತಾ ಇರೋ. ನಿನ್ನ ಭ್ರಮೆ ಲೇ, ನಿನ್ನ ಭ್ರಮೆ. ಅವ್ರನ್ನೇನು ಮಾಡೋಕ್ಕಾಗಲ್ಲ, ಏನೇನು ಮಾಡೋಕ್ಕಾಗಲ್ಲ. ನೋಡ್ತಾ ಇರಪ್ಪ, ಇನ್ನು ಮುಂದೆ ನಾನು ಎಲೆಕ್ಷನ್ ತಗೊಂಬತ್ತೀನಿ. ನೀನು ಎಲೆಕ್ಷನ್ ತಂದ್ರೆ ಆ ಅಪ್ಪನ್ನ ಸೋಲ್ಸೋಕ್ಕಾಗಲ್ಲ ಬಿಡ. ಏನಕ್ಕೆ ಸುಮ್ಮನೆ ಕಿಚ್ಚಾಗ್ತೀಯಾ? ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಅವನ್ನೇನಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದು? ಏನಕ್ಕೆ ಕರ್ಕೊಂಬಂದಿದ್ದು? ಇದೊಳ್ಳೆ ಚೆನ್ನಾಗದಲ್ಲ. ಮನೆ ಮಗನ ಮನೆ ಕರ್ಕೊಂಬಂದ್ರೆ ಇನ್ನೇನು ಮಾಡಬೇಕು? ಇನ್ನೇನು ಮಾಡ್ಬೇಕು ಹೇಳು? ಇನ್ನೆಲ್ಲಿಗೆ ಹೋಗ್ಬೇಕು ಅವನು? ಅವರೆಲ್ಲರೂ ಹಿಡ್ಕೊಂಡು ಬೈತಾ ಇದ್ರೆ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇಲ್ಲ ನಾನು. ಏನಾದರೂ ಮಾಡ್ಕೊಂಡು ಆಳು ಬಿತ್ಕೊಂಡು ಹೋಗ್ರಿ. ನೆಮ್ಮದಿನೇ ಇಲ್ದಂಗೆ ಆಗೋಯ್ತು. ಮುಂದುವರಿಯುವುದು.